ಅರ್ಪಿಸುವ ಬೀದಿ ನಾಟಕ ನಡೆ ತಡೆ ಬೆಂಗಳೂರು ನಗರ ಪೊಲೀಸ್ ಈಶಾನ್ಯ ವಿಭಾಗ ಅಮೃತಹಳ್ಳಿ ಪೊಲೀಸ್ ಠಾಣೆ ಅರ್ಪಿಸುತ್ತಿರುವ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ನಿಮ್ಮ ಮುಂದೆ ಬೀದಿ ನಾಟಕ ನಡೆ ತಡೆ ದೂರ ಇರೋರೆಲ್ಲ ಹತ್ರ ಬಂದ್ರಪ್ಪ. ಬಂಧು ಬಾಂಧವರೇ ಎಚ್ಚರ, ಜಾಗ್ರತ ಬಂಧು ಭಗಿನಿಯರೇ ಜಾಗ್ರತ, ಜೋಕೆ ಹೆಣ್ಣು ಮಕ್ಕಳೇ ಜೋಕೆ. ವಂಚನೆ ಮೋಸ ನಂಬಿಕೆ ದ್ರೋಹ ದಿನೇ ಹೆಚ್ಚುತ್ತಿದೆ. ನಾನಾ ರೀತಿಯ ಆಸೆಯ ತೋರಿಸಿ ಆಮಿಷಕ್ಕೊಳಗು ಮಾಡುತ್ತಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತಲ್ಲ ನಿಮ್ಗೆ. ಅದ್ರ ಮಧ್ಯೆ ಒಂದು ತಮಾಷೆ ನಾಟಕ ನೋಡಕ್ ಬಂದಿದ್ದೀರಾ. ಸೊ ಫಸ್ಟ್ ಸೇಂಟ್ ಜಾನ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಅಂಬರೀಶ್ ಸರ್, ಇನ್ಸ್ಪೆಕ್ಟರ್ ಸರ್ ಬಂದಿದ್ದಾರೆ. ಅವರಿಗೂ ಇದನ್ನ ಆಯೋಜಿಸಿರುವಂತಹ ಬೆಂಗಳೂರು ನಗರ ಪೊಲೀಸ್ ಅಮೃತಹಳ್ಳಿ ಪೊಲೀಸ್ ಠಾಣೆಯ ವತಿಯಿಂದ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲ ಚಪ್ಪಾಳೆಯೊಂದಿಗೆ ಅವ್ರನ್ನ ಬರಮಾಡಿಕೊಳ್ಳೋಣ. ಹಾಗೆ ದೂರದಲ್ಲಿ ಎಳ್ನೀರು ಕುಡಿತಾ ನಿಂತಿರೋರೆ ಈ ಕಡೆ ಅಂತ ಉಡುಪಿ ಉಪಚಾರ ಹತ್ರ ನಿಂತ್ಕೊಂಡು ಏನಾಗ್ತಿದೆ ಅಂತ ನೋಡ್ತಿರೋರೆ, ದಯಮಾಡಿ ಹತ್ರ ಬನ್ನಿ. ನಮ್ಮ ಈ ನಾಟಕ ನಿಮ್ಗೋಸ್ಕರ ಮಾಡ್ತಾ ಇರೋದು. ಏನಪ್ಪ ಇಷ್ಟೊಂದು ಜನ ಪೊಲೀಸರು ನಿಂತಿದ್ದಾರೆ ಅಂತ ಪೊಲೀಸರು ಕಂಡ್ರೆ ಹೆದರಿಕೆ ಬೇಡ. ಅವರು ನಮ್ಮ ಸ್ನೇಹಿತರೆ, ಆರಕ್ಷಕರಿರೋದು ನಮ್ಮ ರಕ್ಷಣೆಗೆ. ಅವರು ಆ ಒಂದು ಮನಸ್ಸಿನಲ್ಲಿ ಆ ಒಂದು ಭಾವನೆ ಇಟ್ಕೊಂಡು ನಮ್ಮನ್ನ ಇಲ್ಲಿ ಕರೆಸಿದ್ದಾರೆ. ಸೊ ಹಾಗಾಗಿ ಈ ನಾಟಕ ಮಾಡ್ತಿರೋದು ಸಾರ್ವಜನಿಕರಿಗಾಗಿ. ದಯಮಾಡಿ ದೂರದಲ್ಲಿರೋ ಎಲ್ಲರೂ ಹತ್ರ ಬರಬೇಕು ಅಂತ ಕೇಳ್ಕೊತೀವಿ. ಇದು ಸ್ಟೇಜ್ ಇಲ್ಲದ ನಾಟಕ, ಸೆಟ್ಟು ಪ್ರಾಪರ್ಟಿ ಏನೇನೋ ಅದೇನೂ ಇಲ್ಲದ ನಾಟಕ, ಟಿಕೆಟ್ ಅಂತೂ ಇಲ್ವೇ ಇಲ್ಲದ ನಾಟಕ. ದಯಮಾಡಿ ದೂರ ಇರೋರೆಲ್ಲ ಹತ್ರ ಬಂದು, ನಿಮಗಾಗಿ ನಾವು ಏನೋ ಒಂದು ವಿಷಯವನ್ನ ತಂದಿದ್ದೀವಿ. ಇದನ್ನ ನಾರ್ಮಲ್ ಆಗಿ ಒಂದು ನಾಟಕ ಮಾಡಿದಾಗ ಅದು ಹೆಚ್ಚು ರಂಜನೀಯವಾಗಿರುತ್ತೆ, ಮನೋರಂಜಕವಾಗಿರುತ್ತೆ ಅಂತ ಅವ್ರಿಗೂ ಗೊತ್ತಿದೆ. ಆ ತರ ಸಹೃದಯವಾದ ಪೊಲೀಸ್ ಇಲಾಖೆ ಇವತ್ತು ನಮ್ಮ ಜೊತೆಗೆ ಇದೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಷಯ ಅಂತ ಹೇಳ್ತಾ, ಇಲ್ಲಿ ನೆರೆದಿರುವ ಎಲ್ಲ ಆರಕ್ಷಕರು, ಎಷ್ಟೋ ಜನ ಕಾನ್ಸ್ಟೇಬಲ್ಸ್ ಇರ್ಬೋದು, ಹೆಡ್ ಕಾನ್ಸ್ಟೇಬಲ್ಸ್ ಇರ್ಬೋದು, ಎಷ್ಟೋ ಜನ ನಮ್ಮ ಜೊತೆ ಇವತ್ತಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ವಿಜಯನಗರ ಬಿಂಬ ರಂಗ ಶಿಕ್ಷಣ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತೀನಿ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಓಕೆ ನಡೀತಾ ಇರಬೇಕು, ನಿಜೋತ್ಸವವಾಗಬೇಕು, ಅದರ ಬಗ್ಗೆ ಎಲ್ರಿಗೂ ಅರಿವು ಮೂಡಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಪೊಲೀಸ್ ಇಲಾಖೆ ಇವತ್ತು. ಹಾಗೆ ಎಷ್ಟೋ ಜನ ಸಾರ್ವಜನಿಕರು ಬೇಡುವಂತ ಯೋಚನೆ ಮಾಡ್ತಾ ಇದ್ದೀರಾ ದೂರದಲ್ಲಿರೋರು. ಇದು 10 ನಿಮಿಷದ ನಾಟಕ. ದಯಮಾಡಿ ಬನ್ನಿ. ನಾವು ಹೇಳೋದನ್ನ ಪೊಲೀಸ್ ಇಲಾಖೆ ನಿಮಗೆ ತಲುಪಿಸ್ಬೇಕಾಗಿರೋದನ್ನ ತಿಳ್ಕೊಂಡು ನೀವು ನಂತರ ನಿಮ್ಮ ಕೆಲಸಗಳಿಗೆ ಹೋಗ್ಬೋದು ಅಂತ ಹೇಳ್ತಾ, ಈಗ ನಿಮ್ಮ ಮುಂದೆ ವಿಜಯನಗರ ಬಿಂಬ ರಂಗ ಶಿಕ್ಷಣ ಕೇಂದ್ರ ವಿಜಯನಗರ ಬಿಂಬ ಕಳೆದ 30 ವರ್ಷಗಳಿಂದ ಮಕ್ಕಳಿಗೆ ಮತ್ತು ಯುವಕರಿಗೆ ರಂಗ ತರಬೇತಿ, ರಂಗ ಶಿಕ್ಷಣವನ್ನು ನೀಡ್ತಾ ಬಂದಿದೆ ಅಂತ ಹೇಳುವಂತ ಒಂದು ಗೆಳೆಯರು ಬಂದಿಹೆವು ನಿಮ್ಮ ಮನೆ ನಾಟಕವಾಗಿ
ಶೇರ್ ಮಾಡಿದರೆ ಟಾಟಾ, ಕಳ್ಳರು ಕದಿಯುವರು ಮಾಡುವರು ಕೊಡವರು ನಿಮಗೆ ಕಾಟ. ಓದ್ತಿದ್ದಾರೆ ಗೊತ್ತಿಲ್ಲರೋ ಲಿಂಕು, ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವ ನಿಮ್ಮೆಲ್ಲ ಹಣವು ಸಿಂಕು. ತೂತಾರಿಕೆ ಬೆಳಗ್ಗೆ ಟಿವಿ ಹಾಕಿದ್ರೆ ಬರೀ ಇದೇ ಸುದ್ದಿ ಬರುತ್ತೆ, ತಲೆ ಬಿಸಿ ಆಗತ್ತೆ. ಆರಾಮಾಗಿ ತಣ್ಣಗೆ ಒಂದು ಸೀರಿಯಲ್ ನೋಡೋಣ. ಗೌರಿ ಇನ್ನು ಮುಗ್ದಿಲ್ಲ ಅದು. ಈ ರೀತಿ ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತಿದ್ರೆ ಇನ್ನೇನಾಗುತ್ತೆ? ಏನ ನಿನ್ ಮಾತಿನ ಅರ್ಥ? ನಾನ್ ಸೀರಿಯಲ್ ನೋಡ್ಬಾರ್ದ? ಅಲ್ಲ, ಅಪರಾಧಗಳನ್ನ ತಡೆಯಕ್ಕೆ ಪೊಲೀಸು, ಕಾನೂನು, ಕೋರ್ಟು, ಕಚೇರಿ ಹೀಗೆಲ್ಲ ಇವ್ರು ಕೆಲಸ ಮಾಡ್ತಾರೆ. ನಾನೇನ್ ಮಾಡ್ಲಿ? ನಾನ್ ಸೀರಿಯಲ್ ನೋಡ್ತೀನಿ. ನೋಡಪ್ಪ, ನೋಡ್ ಆರಾಮಾಗಿ ನೋಡು. ಈಗ ಯೋಚನೆ ಮಾಡ್ತಾ ಇರೋದ್ರಿಂದಾನೇ ಎಲ್ಲ ಕೈ ಬಿಟ್ಟು ಹೋಗ್ತಾ ಇರೋದು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವೆಲ್ಲರೂ ರೆಡಿ ಇದ್ದೀರಾ? ರೆಡಿ ಫಾರ್ ದ ಸೀನ್ 1. ಬಡ ಚೈನ್. ಹಾ ಶಾಂತಮ್ಮನವ್ರೆ, ಇವತ್ತು ಆ ಗಂಗಮ್ಮನ ಮನೆಗೆ ಸತ್ಯನಾರಾಯಣ ಪೂಜೆಗೆ ಬರಲ್ವೇನ್ರಿ? ಹೋಗ್ಬೇಕು ರೀ, ಕರ್ದಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಲ್ಲ, ಅಜ್ಜ 9ಕ್ಕೂ ಒಳ್ಳೋಳು. ಹೌದು. ಹಿಂದಿನ ವಾರದಲ್ಲಿ ಅವ್ರ ಮಗಳ ಮದ್ವೆಲಿ ಏನೋ ಬಂಗಾರ ಎಲ್ಲ ಅವ್ರ ಮನೇಲೇ ಇದೆ ಅಂತ ಆಡ್ತಾ ಇದ್ಲು. ಅದಕ್ಕೆ ನೋಡಿ ಹೊಸ ಸರ ತಗೊಂಡ್ರೇನ್ರಿ? ಹೌದ್ರಿ, ಚೆನ್ನಾಗಿದ್ಯೇನ್ರಿ? ಚೆನ್ನಾಗಿದೆ ಕಣ್ರೀ. ಇವತ್ತು ಇದು ಹಾಕೊಂಡು ಹೋಗಿ ಅವಳಿಗೆ ಅವ್ರ ಮನೇಲಿ ಉರ್ಸಕ್ಕೆ ಹಾಕೊಂಡಿರೋದು ರೀ. ನೀವು ಬೇಗ ಬಂದ್ಬಿಡಿ. ಬೇಗ ರೆಡಿ ಬರ್ತೀನಿ. ಬೇಗ ಬಂದ್ಬಿಡಿ. ಅಲ್ಲೋಣ ಆಂಟಿ, ಹೋಗ್ತಿದ್ದಾಳೆ ಒಂಟಿ. ಓ, ಗುತ್ತಿಗೆ ಸರ 2 ಜಂಟಿ ಮಾಡೋಣ ಅವಳು ಗುಕ್ಕೆ ಎಂಟಿ. ಈ ರೀತಿ ಆಗ್ತಿರೋದಕ್ಕೆ ನಾವೇನ್ ಮಾಡ್ಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಹಲೋ, ಸರ ಕಳೆದೋದ್ಮೇಲಲ್ಲ, ಸರ ಕಳೆದೋಗೋಕ್ಕೂ ಮುಂಚೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನೋಡಿ, ರಿವೈವ್. ಪಂಕಜ, ಹೊಸ ಸರ ತಗೊಂಡ್ರೇನ್ರಿ? ಊರಿ ನಮ್ಮ ಯಜಮಾನ್ರು ಮಾಡಿಸ್ಕೊಂಡಿದ್ದು. ಚೆನ್ನಾಗಿದೆ ಕಣ್ರೀ. ಚೆನ್ನಾಗಿದ್ದೇನ್ರಿ? ಆದ್ರೆ ಹುಷಾರಾಗಿರ್ರಿ, ಇವಾಗ ಸರ ಕಡ್ರು ಜಾಸ್ತಿ ಆಗಿದಾರಂತೆ. ಅಯ್ಯಯ್ಯೋ, ಮತ್ತೇನ್ ಮಾಡೋದೀಗ? ನೀವ್ ಕೊಟ್ರೆ ಮನೆ ಜೋಪಾನಾಗಿ ಇಟ್ಬರ್ತೀನ್ರಿ. ನೀವ್ ಲಾಕರ್ ಅಲ್ಲಿ ಇಟ್ರೆ ಆ ಗಂಗಮ್ಮನ ಉರ್ಸೋ ಪ್ರೋಗ್ರಾಮು. ಅಯ್ಯೋ ಹೌದಲ್ಲ, ಏನ್ ಮಾಡೋದು? ಏನ್ ಮಾಡೋದು ರೀ? ನೀವು ನನ್ ಜೊತೆ ಬನ್ರಿ. ನೀವ್ ಬಂದ್ರೆ ಧೈರ್ಯ ಸಿಗತ್ತೆ. ಅಲ್ಲ ರೀ, ನಮ್ಮ ಅತ್ತೆಗೆ ಅಡ್ಗೆ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಬೈತಾರೆ. ಆಗಲ್ಲ. ಏನ್ ಮಾಡೋದು? ಏನ್ ಮಾಡೋದು? ಸೂಪರ್! ಸರಿ, ನೀವು ಬೇಗ ಬಂದ್ಬಿಡಿ. ಉರ್ಸೋಣ ಅವ್ಳನ್ನ. ಓ, ಬೇಗ ರೆಡಿ ಬರ್ತೀನಿ. ಪಂಕಜ, ಬರಲ್ವೇನೆ? ತೊಂದ್ರೆ ಇಲ್ಲ. ಅಲ್ಲೋಣ ಆಂಟಿ, ಹೋಗ್ತಿದ್ದಾಳೆ ಒಂಟಿ. ಏ, ಸರ ಕಾಣಿಸ್ತಿಲ್ಲ. ಮೋಸ್ಟ್ಲಿ ಕುತ್ತಿಗೆ ಇಸ್ ಆಲ್ರೆಡಿ ಎಂಟಿ. ನಡಿ ಮತ್ತೆ ಹೋಗೋಣ. ನಮ್ಮ ಒಂದು ಸಣ್ಣ ನಡೆ. ಹಾ, ಇನ್ನ 50 inch TV. ಇದನ್ನ ನೋಡಿದ್ರೆ ಸ್ಟೇಡಿಯಂ ಅನ್ನ ನೋಡ್ದಂಗೆ ಫೀಲ್ ಕೊಡುತ್ತೆ. ಇದು ನಮ್ಮನೆ ರಿಕ್ಲೈನರ್. ಇದ್ರಲ್ಲಿ ಕುತ್ಕೊಂಡು ನೋಡಿದ್ರೆ ಫೀಲ್ಸ್ PVR ಸೀಟ್ಸ್ ಅಲ್ಲಿ ಕುತ್ಕೊಳ್ಳೋ ಫೀಲ್ಸ್ ಬರುತ್ತ್ರಿ. ಹಾ, ಇದು ನಮ್ಮನೆ ಡಬಲ್ ಡೋರ್ ಫ್ರಿಡ್ಜ್. ಇದರಲ್ಲಿ 1 ವಾರಕ್ಕಾಗೋಷ್ಟು ಎಲ್ಲ ಸಾಮಾನು ಇಡ್ಬೋದು ಕಣ್ರಿ. ಇದು ವಾಲ್ಸ್ ವೈಟ್ ಟಚ್ ವಾರ್ಡ್ರೋಬ್. ಇದರಲ್ಲಿ ಇದು ಲಾಕರ್ ಇದೆ ಕಣ್ರಿ. ಆಕ್ಚುಲಿ ಚಾಲೆಂಜ್ ಟೈಮ್. ಈ ಲಾಕರ್ದು ಕಾಂಬಿನೇಷನ್ ಏನಾದ್ರೂ ಗೊತ್ತಾದ್ರೆ ನಿಮ್ಗೆ ಗೆಸ್ ಮಾಡಿದ್ರೆ I'll give you 10,000 rupees giveaway. ಟಿಂಗ್ ಟಾಂಗ್, ಟಿಂಗ್ ಟಾಂಗ್, ಟಿಂಗ್ ಟಾಂಗ್. ನಮಸ್ಕಾರ. ನಮಸ್ಕಾರ. ನಾವು ನಿಮ್ಮ ಫ್ಯಾನ್ಸ್. ಓ, ಹೌದಾ? ಹಾ. ಫೋಟೋ ನೋಡಿದ್ರಾ? ಇವಾಗ ಬಂದಿದ್ದೀವಿ. ಓ, ಓಕೆ ಓಕೆ. ಎവിടെ ಲಾಕರ್ ಎവിടെ? ಇದು ಫ್ರಿಡ್ಜ್. ಅಯ್ಯೋ, ನಾ ಎಲ್ಲ ಕಂಡಿಟ್ಟು ನಿಮ್ಮ ವ್ಲಾಗಲ್ಲಿ ಎಲ್ಲವೂ ಕಂಡಿಟ್ಟು. ಆಹಾ, ಇದು ಲಾಕರ್, ಇದು ಕಾಂಬಿನೇಷನ್, ಇದು ಕ್ಲೋರೋಫಾರ್ಮ್. ಮೇಡಮ್ ಕರೆದಿದ್ದು ಗಿವ್ ಅವೇಗೆ, ನಾವು ಮಾಡ್ತಿರೋದು ಟೇಕ್ ಅವೇ. ಅಯ್ಯೋ ಅಯ್ಯೋ, ನನ್ನ ಲಾಕರ್. ಪೊಲೀಸ್ ಪೊಲೀಸ್. ಇರ್ಲಾರ್ದೆ ಮೈ ಮೇಲೆ ಇರುವೆ ಬಿಟ್ಕೊಂಡಂಗ ಆಯ್ತು ಈ ಕತೆ. ಅದಕ್ಕೆ ಹೇಳೋದು, ಪರ್ಸನಲ್ ಇನ್ಫಾರ್ಮೇಶನ್ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೇಡಿ. ಕಳ್ಳರು ಕದೀಮ್ರು ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಹಲೋ, ಸೈಡ್ ಹೋಗ್ರಿ. ಹಾಯ್ ಗೈಸ್,
ನಾನಿವತ್ತು ಥೈಲ್ಯಾಂಡ್ಗೆ ಟ್ರಿಪ್ ಹೋಗ್ತಿದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಅದೇ We are also excited. ನೀವು ಟ್ರಿಪ್ ಮುಗಿಸ್ಕೊಂಡ್ ಬನ್ನಿ, ಅಷ್ಟರಲ್ಲಿ ಮನೆನ ನಾವು ಗುಡಿಸಿ ಗುಂಡಾಂತರ ಮಾಡುತ್ತೇವೆ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಈ ತರ ನಾವೇ ಇನ್ಫಾರ್ಮೇಶನ್ ಕೊಟ್ರೆ ಅವ್ರು ಮಿಸ್ಯೂಸ್ ಮಾಡ್ಕೊಂಡೇ ಮಾಡ್ಕೋತಾರೆ. ರೇ ಏನ್ರಿ ನೀವ್ ಹೇಳೋದ್ ಅರ್ಥ? ಹಂಗಂದ್ರೆ ನಾವು ರಜಾ ಸಿಕ್ಕಿದಾಗ ಲಾಂಗ್ ವೆಕೇಶನ್ ಹೋಗ್ಬಾರ್ದಾ? ಅಯ್ಯೋ ಹೋಗಿ ಸ್ವಾಮಿ. हाँ हेलो माँ, हाँ मैंने खाना खा लिया. हाँ अभी मैं वॉकिंग कर रही हूँ. ನೋಡಿ ಸ್ವಾಮಿ, ಹೀಗೆ ಬೇರೆಯವರಿಂದ ಬರ್ತಾರೆ. ಇದ್ದಾರಯ್ಯ, ಇವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನಿಸಿಕೊಂಡಿದ್ದಾರಯ್ಯ. ಹಾಗೆ ಇವರು ಅವರ ಮಡದಿ ಗೌರಮ್ಮ, ಗಂಡನಿಗೆ ತಕ್ಕ ಹೆಂಡತಿನಮ್ಮ. ಅವ್ರಿಗೆ ಒಂದು ಕಾಲ್ ಬಂತಮ್ಮ. ಹಲೋ ಹಲೋ ಗೋಪಾಲಯ್ಯ ಅವರ ಏ ಸ್ವಾಮಿ, ಈ ಎನ್ವಲಪ್ ಮುಂದೆ ಫ್ರಮ್ ಅಡ್ರೆಸ್ ಇರೋದು ನಿಮ್ಮನೆಗೆ ತಾನೆ? ನೋಡಿ ಇಲ್ಲಿ ಕರೆಕ್ಟ್ ಆಗಿ. ಹೌದು, ನಮ್ಮನೇದೇ ಅದು. ಸಾಹೇಬ್ರೆ, ಈ ಅಡ್ರೆಸ್ ಇವ್ರದೇ ಅಂತೆ. ಒಂದ್ ನಿಮಿಷ ಹಂಗೆ ರೀ, ನಮ್ ಸಾಹೇಬ್ರು ಬರ್ತಾರೆ. ಕಾಲ್ ಗಿಲ್ ಕಟ್ ಮಾಡಿದ್ರೆ ಅಷ್ಟೇ. ಸರ್ ಇಲ್ಲ, ಏನಾದ್ರೂ ಮಾಡಿ. ಏನು ಮಾಡಿಲ್ಲ ಸರ್. ನೋಡಿ ಸ್ವಾಮಿ, ನಾವು ನಿಮ್ನ ಅರೆಸ್ಟ್ ಮಾಡ್ತೀವಿ. 24 ಗಂಟೆಲಿ ನಿಮ್ಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು. ನೀವೆಲ್ಲೂ ಹೋಗೋ ಆಗಿಲ್ಲ, ಯಾರು ಫೋನ್ ಎತ್ತೋ ಆಗಿಲ್ಲ. ಅರ್ಥ ಆಯ್ತಾ? ಸರ್ ಏನೋ ಮಿಸ್ಟೇಕ್ ಆಗಿದೆ, ನಾನೇನು ಮಾಡಿಲ್ಲ. ಇದು ಹೆಂಗಾದ್ರು ಸಾಲ್ವ್ ಮಾಡ್ಬೋದಾ? ನೋಡ್ರಿ, 25 ಲಕ್ಷ ಆಗುತ್ತೆ. ಕೊಡಕ್ಕಾಗುತ್ತೇನ್ರಿ ನಿಮ್ ಕೈಲಿ? 25 ಲಕ್ಷನಾ? ಈ ರೀತಿ ಆಗದಂತೆ ನಾವೇನ್ ಮಾಡ್ಬೇಕು ನೋಡ್ತೀರಾ? ಈ ಘಟನೆ ಆದ್ಮೇಲೆ ಅವಳ ನಡವಳಿಕೆನೇ ಚೇಂಜ್ ಆಗಿ ಹೋಗಿತ್ತು. ಆದ್ರೆ ಅವ್ರ ಅಪ್ಪನ್ಗೆ ಏನೋ ಗೊತ್ತೇ ಆಗ್ಲಿಲ್ಲ. ಪಪ್ಪ, ಏನಮ್ಮ? ನಂಗೆ 5000 rupees ಬೇಕಿತ್ತು. 5000 ಯಾಕಮ್ಮ ಅಷ್ಟೊಂದು? ಅದೇ ಪಪ್ಪ, ಸ್ಕೂಲ್ ಟ್ರಿಪ್ ಪಪ್ಪ. ಸ್ಕೂಲ್ ಟ್ರಿಪ್ ಹುಷಾರು. ಥ್ಯಾಂಕ್ ಯು ಪಪ್ಪ. ಪಾಪ ಮಗು ತಾಯಿ ಇಲ್ಲ ತಬ್ಲಿ ಅಂತ ಅಪ್ಪ ಯಾವ್ದಕ್ಕೂ ಕೊರತೆ ಮಾಡಿರ್ಲಿಲ್ಲ. ಆದ್ರೆ ಇವ್ರಿಗೆ ಇದ್ದಿದ್ದು ಒಂದೇ ಒಂದು ಕನಸು. ನನ್ನ ಮಗಳು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೊಲೀಸರು, ಆರಕ್ಷಕರು ನಮ್ಮ ರಕ್ಷಣೆಗೋಸ್ಕರ ಇರೋದು. ಅವರು ನೋಡಿ ಅಪರಾಧ ತಡೆ ಮಾಸಾಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಅವರು ನಾಗರಿಕರ ಪರವಾಗಿ ಅವ್ರ ಕಡೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ನಮಗೆ ಸಹಾಯ ಮಾಡಬೇಕು ಅಂತಾನೆ ಅವರು ಈ ಅಪರಾಧ ತಡೆ ಮಾಸಾಚರಣೆ ಮಾಡ್ತಾ ಇರೋದು. ಬರೀ ಒಂದು ತಿಂಗಳಲ್ಲ ಸ್ವಾಮಿ, ಆರಕ್ಷಕರು ಯಾವತ್ತಿದ್ರು ನಾಗರಿಕರ ಸಮಾಜವನ್ನ ನಾವು ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕೆ ಆರಕ್ಷಕರಿಗೆ ನಾವು ಸಹಾಯ ಮಾಡಬೇಕು. ಅಂದ್ರೆ ನಾವು ಒಂದು ಹೆಜ್ಜೆ ಅವ್ರನ್ನ ಪ್ರೀತಿಯಿಂದ ಕಾಣಬೇಕು. ಅವರು ನಮ್ಮನ್ನ ಕಾಣ್ತಾ ಇದ್ದಾರೆ. ಈಗ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಮನೆಗಳಿಗೂ ಹೋಗಿ ಅವರ ಪರ್ಸನಲ್ ನಂಬರ್ಗಳನ್ನ, ಸ್ಟೇಷನ್ ನಂಬರ್ಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾರೆ ಈ ತರ? ಯಾವ ಸೆಲೆಬ್ರಿಟಿ ಬಂದು ಇದನ್ನ ನಂಬರ್ ತಗೊಂಡಿದ್ರು? ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿದ್ದಾರೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ. ದಯಮಾಡಿ ಎಲ್ಲ ಹೆಣ್ಮಕ್ಳು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಲೊಕೇಶನ್ ಪೊಲೀಸರಿಗೆ ಶೇರ್ ಆಗ್ತಾ ಇರುತ್ತೆ. ನೀವು ತುಂಬಾ ಸೇಫ್ ಆಗಿರ್ಬೋದು ಅಂತ ಹೇಳ್ತಾ ಈ ನಾಟಕದಲ್ಲಿ ಭಾಗವಹಿಸಿದವರು ರಕ್ಷಾ, ಸ್ಕಂದ, ಡಾಕ್ಟರ್ ಬೃಂದ. ಈ ನಾಟಕವನ್ನು ರಚನೆ ಮತ್ತು ನಿರ್ದೇಶನ ಮಾಡಿದವರು ಡಾಕ್ಟರ್ SV ಕಶ್ಯಪ್. ನಿಮ್ಮ ಫ್ರೆಂಡ್ಸ್, ನೈಬರ್ಸ್ ಪ್ರತಿಯೊಬ್ಬರು ಶೇರ್ ದಿಸ್ ಒನ್ ಮಾಡ್ತೀರಾ? ಏನೆಲ್ಲ ಇವತ್ತು ತಿಳ್ಕೊಂಡ್ರಿ? ಡ್ರಗ್ಸ್ ಬಗ್ಗೆ ಇರ್ಬೋದು, ಚೈನ್ ಸ್ನ್ಯಾಚ್ ಬಗ್ಗೆ ಇರ್ಬೋದು, ಡಿಜಿಟಲ್ ಅರೆಸ್ಟ್ ಬಗ್ಗೆ ಇರ್ಬೋದು, ಸೈಬರ್ ಕ್ರೈಮ್ಸ್ ಬಗ್ಗೆ ಇರ್ಬೋದು, ಈ ಎಲ್ಲಾ ವಿಷಯಗಳನ್ನ ಯಾವ ರೀತಿ ಹ್ಯಾಕರ್ಸ್ ಮತ್ತೆ ಈ ಟೆಕ್ನಾಲಜಿ ಇವತ್ತು ಬಳಸ್ಕೊಂಡು ನಮ್ಗೆ ಚೀಟ್ ಮಾಡ್ತಾರೆ ಅನ್ನೋ ವಿಷಯ ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಎಲ್ಲ ತಿಳಿಸ್ಬೇಕು, ಮಿಸ್ ಮಾಡ್ಬೇಕು. ಓಕೆ, ಒಳ್ಳೆ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಮಗೂ ಗೊತ್ತಾಗಿಲ್ಲ. ನಮ್ಮ ಒಂದು ನಡೆ ಮಾಡುವುದು ಅಪರಾಧ ತಡೆ. ಬಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಚೈನ್ ಹಾಕೊಂಡು ಹೋಗುವಂತ ಸಮಯದಲ್ಲಿ ಜಸ್ಟ್ ಒಂದು ದುಪ್ಪಟ್ಟ ಹಾಕೊಂಡು ಜೊತೆಗೆ ಹೋದಂತ ಸಮಯದಲ್ಲಿ ಕಳ್ಳರಿಗೆ ಅದು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇಫ್ ಇನ್ ಕೇಸ್ ಏನಾದ್ರು ಚೈನ್ ಸ್ನ್ಯಾಚ್ ಆಯ್ತು ಅಂತ ಇಟ್ಕೊಳ್ಳಿ, ಒಂದು ಕ್ಷಣದಲ್ಲಿ ಆಗುವಂತ ಚೈನ್ ಸ್ನ್ಯಾಚ್ ನ ಪತ್ತೆ ಹಚ್ಚಬೇಕಾದ್ರೆ ಆರ್ಟಿಸ್ಟ್ ಟೇಕ್ 1 month, 1.5 months. ಎಷ್ಟು ಮ್ಯಾನ್ ಪವರು, ಎಷ್ಟು ಟೆಕ್ನಾಲಜಿ, ಎಷ್ಟೆಲ್ಲ ಕೆಲಸಗಳು ವೇಸ್ಟ್ ಮಾಡ್ಕೊಂಡು ಇದನ್ನೆಲ್ಲ ಆ ಚೈನ್ ಸ್ನ್ಯಾಚ್ ಕಂಡುಹಿಡಬೇಕಾಗುತ್ತೆ ಪೊಲೀಸ್. ಅದ್ರ ಬದಲಾಗಿ ನೀವು ಒಂದು ಚಿಕ್ಕ ಏನೋ ಈ ರೀತಿಯಾದಂತ ಮುನ್ನೆಚ್ಚರಿಕೆ ತಗೊಂಡ್ಬಿಟ್ರೆ ಎಲ್ಲಾನು ಸಹ ನೀವು ಉಳಿಸ್ದಂಗಾಗುತ್ತೆ. ಅದು ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಮಾಡುವಂತ ದೊಡ್ಡ ಉಪಚಾರ ನಿಮ್ಮ ಕಡೆಯಿಂದ.
ಯಾಕಂದ್ರೆ ಪಬ್ಲಿಕ್ ಮನಿ ಸೇವ್ ಆಗುತ್ತಲ್ಲ. ಈಗ ಒಂದು OTP ಬಂತು, ಒಂದು ಕಾಲ್ ಬಂತು ನೀವು ಹೇಳಿದ್ರಿ ಅಂದ್ರೆ ಅವನಿಗೆ ರಾಜಸ್ಥಾನ ಇಲ್ಲ ಅಂತಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಕುತ್ಕೊಂಡು ಮಾಡ್ತಿರ್ತಾನೆ. ನಿಮ್ಮ ಒಂದು ಅಜಾಗರೂಕತೆ ಒಂದು OTP ನೀವು ಶೇರ್ ಮಾಡೋದ್ರಿಂದ ನಾವು ಮತ್ತೆ ಅವ್ನು ಹಿಡಿಬೇಕಾದ್ರೆ ರಾಜಸ್ಥಾನ ಇಲ್ಲಾಂದ್ರೆ ಮಧ್ಯಪ್ರದೇಶ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಎಷ್ಟು ಸಮಯ ವೇಸ್ಟ್ ಆಗುತ್ತೆ, ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ, ಎಷ್ಟು ಹಣ ಪೋಲಾಗುತ್ತೆ, ಅದೆಲ್ಲ ಮತ್ತೆ ಗೌರ್ಮೆಂಟ್ ಮೇಲೆ ಹೆಚ್ಚಿನ ಹೊರೆ ಬೀಳುತ್ತೆ. ಸೊ ಹಂಗಾಗಿ ಚಿಕ್ಕ ಪುಟ್ಟ ಸರ್ ಅದು ಗೌರ್ಮೆಂಟ್ ಮೇಲೆ ಬೀಳುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಅದೇ ನೀವೇ ಕೊಡ್ಬೇಕು. ಅದನ್ನೇ ಹೇಳ್ತಿರೋದು ಅವರಿಂದನೇ ಬರುತ್ತೆ. ಸೊ ನೀವೇ ದುಡ್ಡು ಕಳ್ಕೊಳ್ಳೋ ಬದಲು ನೀವು ನಿಮ್ಮ ದುಡ್ಡು ಕೊಡ್ಕೊಳ್ಳೋದ್ರ ಜೊತೆಗೆ ಟ್ಯಾಕ್ಸ್ ಹೆಚ್ಚಾಗಿ ಪೇ ಮಾಡೋ ಬದಲಾಗಿ ನೀವು ಈಗ ಯಾವ್ದಂದ್ರೆ ಒಂದು ಚಿಕ್ಕ ಎಚ್ಚರಿಕೆ, ಮುನ್ನೆಚ್ಚರಿಕೆ ವಹಿಸಿದ್ರೆ ಬಹುಶಃ ಎಲ್ಲರಿಗೂ ಸಹ ಅದು ಉಪಯೋಗ ಆಗುತ್ತೆ ಅಂತ ಕೇಳ್ಕೊಳ್ತಾ, ಒಂದು ವಿಶೇಷವಾಗಿ ನಾವು ರಿಯಲಿ ಏನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ವಿ ಅದನ್ನ ಬರೋದು 15 ನಿಮಿಷದ ಒಂದು ನಾಟಕದಲ್ಲಿ ಎಲ್ಲರ ಮನಸ್ಸು ಮುಟ್ಟುವಂತೆ, ಮನಸ್ಸಿಗೆ ನಾಚುವಂತೆ ಮಾಡಿದಂತಹ ಈ ಒಂದು ಕಲಾ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಖಂಡಿತವಾಗಿ. ಸೊ ಇದು ಶಾರ್ಟ್ಲಿ ಜೊತೆಗೆಲ್ಲ ಬೇರೆ ಕಡೆಗೂ ಸಹ ಎಲ್ಲ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾಡೋ ತರ ನಾಳೆ ಅಥವಾ ನಾಡದ್ದು ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ರಿಯಲಿ ಐ ಆಮ್ ವೆರಿ ಹ್ಯಾಪಿ, ಇವನ್ ವೆರಿ ಪ್ರೌಡ್ ಆಫ್ ಯು ಆಲ್ಸೋ. ಸಚ್ ಅ ಬ್ಯೂಟಿಫುಲ್, ಕೇವಲ ಲಾಭಕ್ಕಾಗಿ ಅಲ್ಲ, ಸೊಸೈಟಿಗಾಗಿ ಬೇರೆಯವ್ರಿಗಾಗಿ ಸಹ ನೀವು ಇಷ್ಟೆಲ್ಲ ರಿಸ್ಕೊಂಡು ಮಾಡ್ತೀವಿ ಅನ್ನೋಂಥದ್ದು ನಿಜಕ್ಕೂ ಹೆಮ್ಮೆ. ಪೊಲೀಸ್ ಇಲಾಖೆ ನಿಜಕ್ಕೂ ಅಭಾರಿಯಾಗಿರುತ್ತಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಸೊ ವೆರಿ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ದಯವಿಟ್ಟು ಇದನ್ನ ಎಲ್ಲರೂ ಅಳವಡಿಸ್ಕೊಳ್ಳಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ವಂಚನೆ, ಮೋಸ, ನಂಬಿಕೆ, ದ್ರೋಹ ದಿನೇ ದಿನೇ ಹೆಚ್ಚುತ್ತಿದೆ. ನಾನಾ ರೀತಿಯ ಆಸೆಯ ತೋರಿಸಿ ಆಮಿಷಕ್ಕೊಳಗು ಮಾಡುತ್ತಿದೆ. ಎಚ್ಚರ ಎಚ್ಚರ ಸಾರ್ವಜನಿಕರೇ. ನಮಸ್ಕಾರ, ನಾವು ಸೆಂಟ್ ಜಾನ್ ಸ್ಕೂಲಿಂದ ಬಂದಿದ್ದೀವಿ. ನನ್ನ ಹೆಸರು ಸ್ಫೂರ್ತಿ. ನಮ್ಮನ್ನು ಸ್ಕೂಲಿಂದ ಕರ್ಕೊಂಬಂದಾಗ ಆಸಕ್ತಿ ಇತ್ತು ಏನು ನಡೀತಿರುತ್ತೆ, ಏನಾಗುತ್ತೆ ಅಂತ. ಇದೊಂದು ಬೀದಿ ನಾಟಕ. ಬೀದಿ ನಾಟಕದಲ್ಲಿ ಏನಿರುತ್ತೆ ಅಂದ್ಕೊಳೋ ನಾವು ಸಡನ್ನಾಗಿ ಬಂದು ಜಗತ್ತಲ್ಲಿ ಏನೇನು ನಡೀತಿದೆ, ಏನೇನು ವಿಚಾರಗಳು ನಡೀತಿದೆ, ಆ ಬೀದಿ ನಾಟಕವನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ನಮ್ಗೆ ತುಂಬ ಇಷ್ಟ ಆಯಿತು. ತುಂಬ ಕಲಿಸ್ಕೊಟ್ರು. ಚೈನ್ ಸ್ನ್ಯಾಚಿಂಗ್ ಆಗಲಿ, ಡ್ರಗ್ಸ್ ಪೆಡ್ಲಿಂಗ್ ಆಗಲಿ, ತುಂಬ ಯೋಚನೆಗಳನ್ನು ನಾವು ತೊಗೊಂಡ್ವಿ. ಇದೇ ಫಸ್ಟ್ ಟೈಮ್ ನಾನು ನೋಡಿದ ಬೀದಿ ನಾಟಕ. ಹಾಂ, ಇದೇ ಫಸ್ಟ್ ಟೈಮ್ ನಾವು ನೋಡ್ತಿರೋದು ಬೀದಿ ನಾಟಕ. ತುಂಬ ಖುಷಿ ಆಯಿತು, ತುಂಬ ಕಲ್ತ್ಕೊಂಡ್ವಿ. ಇದು ಇಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಚೆನ್ನಾಗಿ ಬಂದಿದ್ದು ನಮ್ಗೆ ತುಂಬ ಖುಷಿ ಕೊಡ್ತು. ತುಂಬ ಕಲ್ತ್ಕೊಂಡ್ವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿರ್ವಿಕಾ. ನಾನು ಸೆಂಟ್ ಜಾನ್ ಸ್ಕೂಲಲ್ಲಿ 10ನೇ ತರಗತಿ ಓದ್ತಿದ್ದೀನಿ. ಇವತ್ತು ನಮ್ಮ ಸ್ಕೂಲ್ಗೆ ಅರಿವು ಮೂಡಿಸೋಕ್ಕೆ ಬೀದಿ ನಾಟಕ ಮಾಡಿದ್ರು. ಆ ನಾಟಕದಲ್ಲಿ ಪ್ರಪಂಚದಲ್ಲಿ ಏನಾಗ್ತಿದೆ, ಯಾವ ಥರ ಕ್ರೈಮ್ಸ್ ನಡೀತಿದೆ ಅಂತ ಹೇಳ್ಕೊಟ್ರು. ನಮಗೆ ಈ ನಾಟಕ ತುಂಬ ಇಷ್ಟ ಆಯಿತು. ಹೇಗೆ ನಮ್ಮ ಚಿಕ್ಕ ಚಿಕ್ಕ ಸ್ಟೆಪ್ಸು ಹೇಗೆ ನಾವು ಕ್ರೈಮ್ನ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ಕೊಟ್ರು. ನಾಟಕದಲ್ಲಿ ಆ್ಯಕ್ಟಿಂಗ್ ಆಗಿರಲಿ ಅಥವಾ ಅವ್ರು ಹೇಳಿರೋ ಡೈಲಾಗ್ಸ್ ಆಗಿರಲಿ ನಂಗೆ ತುಂಬ ಇಷ್ಟ ಆಯಿತು. ಅದರಿಂದ ನಾವು ತುಂಬ ಕಲ್ತಿದ್ದೀರಿ. ಧನ್ಯವಾದಗಳು. ಓಕೆ ಸರ್, ಸ್ಟಾರ್ಟ್. ಇವತ್ತು ಬೆಂಗಳೂರು ನಗರ ಪೊಲೀಸ್ ಈಶಾನ್ಯ ವಿಭಾಗ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಒಂದು ವತಿಯಿಂದ ಇದು ಏನು ಅಪರಾಧ ತಡೆ ಮಾಸಾಚರಣೆ ಮಾಡಿದ್ರು. ಬಹಳ ಖುಷಿಯಾಗತ್ತೆ. ಆರಕ್ಷಕರು ನಮ್ಮ ರಕ್ಷಣೆಗೆ ಇರೋದು, ಅವ್ರನ್ನ ಸ್ನೇಹದಿಂದ ನೋಡಬೇಕು ಅನ್ನೋ ಒಂದು ಸಂದೇಶನ ಇಟ್ಕೊಂಡು ಮಾಡಿದಂಥ ಬೀದಿ ನಾಟಕ. ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂಥ ಬೀದಿ ನಾಟಕವನ್ನು ಮಾಡಿ ಅಂತ ಹೇಳಿದಾಗ ನಮ್ಮ ವಿಜಯನಗರ ಬಿಂಬ ರಂಗಶಿಕ್ಷಣ ಕೇಂದ್ರದಿಂದ ಈ ನಾಟಕವನ್ನು ಇಲ್ಲಿ ನಾವು ಮಾಡಿದ್ವಿ. ಬಹಳ ಖುಷಿಯಾಗಿದೆ. ಏನಂದರೆ ಎಲ್ಲರೂ ಸೇರಿಸಿ, ಎಲ್ಲ ಜನನ ಸೇರಿಸಿ ಸುಮಾರು ಜನ ನಾಟಕವನ್ನು ನೋಡಿ ಅದರ ಸಂದೇಶವನ್ನು ತೊಗೊಂಡೋದ್ರು. ಮತ್ತು ಸುಮಾರು ಶಾಲೆಯ ಮಕ್ಕಳು ಬಂದಿದ್ದರು. ಆ ಶಾಲೆಯ ಮಕ್ಕಳು ಸಹ ಇವತ್ತಿನ ಒಂದು ಸಂದೇಶವನ್ನು ಅವರ ಮನೆಗಳಿಗೆ ತಲುಪಿಸ್ತಾರೆ. ಮತ್ತು ಅವ್ರಿಗೂ ಹಲವಾರು ಸಂದೇಶ, ಅದು ಮಾದಕ ವ್ಯಸನ ಇರ್ಬೋದು, ಅದು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ಅಂದರೆ ಅದರ ಬಗ್ಗೆ ಸಹ ಅವರು ಅರಿವನ್ನು ಪಡ್ಕೊಂಡು ಹೋದರು. ಇಂಥ ಒಂದು ಒಳ್ಳೆಯ ಅವಕಾಶ ನಮಗೆ ಈ ಪೊಲೀಸ್ ಇಲಾಖೆಯಿಂದ, ಅಮೃತಹಳ್ಳಿ ಪೊಲೀಸ್ ಠಾಣೆಯಿಂದ, ಈಶಾನ್ಯ ವಿಭಾಗದಿಂದ ಸಿಕ್ಕಿರೋದು ನಮಗೆ ಬಹಳ ಸಂತೋಷ. ಯಾಕೆಂದರೆ ನಮ್ಮ ವಿಜಯನಗರ ಬಿಂಬ ಕಳೆದ 30 ವರ್ಷಗಳಿಂದ ರಂಗ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಹಲವಾರು ಕಲಾವಿದರುಗಳಿಗೆ ಅದು ವೇದಿಕೆಯಾಗಿದೆ. ಆಮೇಲೆ ಮಕ್ಕಳಿಗೆ ಮತ್ತು ಯುವಕರ ವಿಭಾಗ ಎಲ್ಲವನ್ನ ನಡೆಸ್ತಾ ಬಂದಿದ್ದೀವಿ. 30 ವರ್ಷದಿಂದ ಒಂದು ಸಂಸ್ಥೆ ನಡೀತಾ ಬಂದಿದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೀದಿ ನಾಟಕವನ್ನು ಆಯೋಜಿಸಿದಂತಹ
AS ಮೂರ್ತಿಯವರು, ಅದು ಬೀದಿ ರಂಗದ ಭೀಷ್ಮ ಅಂತಲೇ ಅವ್ರಿಗೆ ಕರೀತಾರೆ. ಅಂಥ AS ಮೂರ್ತಿಯವರು ಆಕಾಶವಾಣಿ ಈರಣ್ಣ ಅಂತಲೇ ಅವರು ಪ್ರಖ್ಯಾತರಾಗಿದ್ದರು. ಅವರ ಒಂದು ಮಾರ್ಗದರ್ಶನದಲ್ಲಿ ಹುಟ್ಟಿಕೊಂಡ ವಿಜಯನಗರ ಬಿಂಬ ಇವತ್ತು ಶೋಭಾ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದೆ. ಸೊ ನಮ್ಮ ಎಲ್ಲ ತಂಡದವರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು, ಈ ಬೀದಿ ನಾಟಕವನ್ನು ಇಲ್ಲಿ ಮಾಡಿದ್ದು ನಮಗೆ ಬಹಳ ಸಂತೋಷ ತಂದಿದೆ, ಬಹಳ ಖುಷಿಯಾಗಿದ್ದು. ಪೊಲೀಸ್ ಇಲಾಖೆ ಸ್ನೇಹಮಯಿಯಾಗಿರುತ್ತೆ, ಮನೆ ಮನೆಗೆ ಪೊಲೀಸ್ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅನ್ನೋದೆಲ್ಲ ಕೇಳಿದ್ವಿ. ಆದರೆ ಅವರ ಆತಿಥ್ಯ, ಅವರ ಒಂದು ಕಾಳಜಿ, ಒಂದು ರಂಗ ಭೂಮಿ ಬಗ್ಗೆ ಅವರ ಕಾಳಜಿಯನ್ನು ನೋಡಿ ಬಹಳ ಸಂತೋಷ ಆಯಿತು. ಸೊ ಇದಕ್ಕೆ ಶ್ರಮಿಸಿದಂತಹ ಎಲ್ಲ ಆರಕ್ಷಕ ಮಿತ್ರರಿಗೂ, ಹಿರಿಯರಿಗೂ, ಸಾಹೇಬರುಗಳಿಗೂ ನಮ್ಮ ವಿಜಯನಗರ ಬಿಂಬ ರಂಗ ಶಿಕ್ಷಣ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾಗಿ ನಾವು ವಂದನೆಗಳನ್ನ ಹೇಳ್ತೀವಿ.